ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರ ಹೊಸ ಯೂಟ್ಯೂಬ್ ಚಾನಲ್ ಇರಲಿ ಅಥವಾ ಹಳೆ ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಈ 3 ಸೆಟ್ಟಿಂಗ್ಸ್ ನಿಮ್ಮ ಚಾನಲ್ ಮೇಲೆ ನೀವು ಮಾಡಲೇಬೇಕು ಸ್ನೇಹಿತರೆ. ಇದು ಯಾಕೆ ಮಾಡಬೇಕು ಮತ್ತು ಈ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ, ಇದನ್ನು ಹೇಗೆ ಮಾಡಬೇಕು, ಇದೆಲ್ಲ ಈ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೋತ್ಸಾಹ ನೀಡಿ ಸ್ನೇಹಿತರೆ. ಹಾಗೆ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸ್ನೇಹಿತರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಅದನ್ನು ಒತ್ತಿ ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಿಮ್ಮ ಚಾನಲ್ ಯೂಟ್ಯೂಬ್ ಸರ್ಚ್ನಲ್ಲಿ ಬರಬೇಕು, ವಿಡಿಯೋ ಮೇಲೆ ವ್ಯೂಸ್ ಬರಬೇಕು, ಚಾನಲ್ ಗ್ರೋ ಆಗಬೇಕು ಅಂದರೆ ಈ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗಿವೆ ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ಬಂದು ಚಾನಲ್ ಕ್ರಿಯೇಟ್ ಮಾಡಿ ಚಾನಲ್ ಮೇಲೆ ವಿಡಿಯೋ ಹಾಕ್ತಾ ಹೋದರೆ ಆಯಿತು, ಚಾನಲ್ ಮೇಲೆ ವ್ಯೂಸ್ ಬರಲಿಕ್ಕೆ ಶುರು ಆಗುತ್ತೆ ಅಂತ ಅಂದ್ಕೊಂಡ್ರೆ ಇದು ತಪ್ಪು ಕಲ್ಪನೆ ಸ್ನೇಹಿತರೆ. ಯಾರೋ ಒಬ್ಬರು ಬಂದು ಏನೋ ಒಂದು ವಿಷಯ ಹುಡುಕ್ತಿರುವಾಗ ಆ ಹುಡುಕ್ತಿರೋ ವಿಷಯ ನಿಮ್ಮ ಚಾನಲ್ ಮೇಲಿದೆ, ಆದರೆ ಅದರ ಪ್ರಕಾರ ನೀವು ಈ ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ಆ ವಿಷಯದ ವಿಡಿಯೋ ಹುಡುಕ್ತಿರೋ ವ್ಯಕ್ತಿಗೆ ನಿಮ್ಮ ವಿಡಿಯೋ ಕಾಣಲ್ಲ. ಹಾಗಾದರೆ ನಿಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋಗೆ ವ್ಯೂಸ್ ಹೇಗೆ ಬರುತ್ತೆ ಹೇಳಿ? ಏನೋ ಒಂದು 10-20 ವ್ಯೂಸ್ ಬರಬಹುದು, ಯಾಕಂದರೆ ನಿಮ್ಮ ಪರಿಚಯದವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಸ್ವಲ್ಪ ವ್ಯೂಸ್ ಬರುತ್ತೆ. ಆದರೆ ಯೂಟ್ಯೂಬ್ ಮೇಲೆ ಹುಡುಕ್ತಿರೋ ವ್ಯಕ್ತಿಗಳ ಹತ್ರ ವಿಡಿಯೋ ಹೋದರೆ ಜಾಸ್ತಿ ವ್ಯೂಸ್ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಆ ವ್ಯಕ್ತಿಗೆ ಆ ವಿಡಿಯೋ ಬೇಕಿತ್ತು, ಹಾಗಾಗಿ ಅದನ್ನು ಪೂರ್ತಿ ನೋಡ್ತಾರೆ. ಅವರು ಎಷ್ಟು ಹೆಚ್ಚು ಸಮಯ ನಿಮ್ಮ ವಿಡಿಯೋ ನೋಡ್ತಾರೆ, ಆದ್ದರಿಂದ ಇನ್ನಷ್ಟು ಜನರ ಹತ್ರ ಆ ವಿಡಿಯೋ ಹೋಗುತ್ತೆ, ಸಜೆಸ್ಟ್ ಆಗುತ್ತೆ. ಅದೇ ನಿಮ್ಮ ಪರಿಚಯದವರು ಆ ವಿಡಿಯೋ ಪೂರ್ತಿ ನೋಡಲ್ಲ, ಯಾಕಂದರೆ ಅವರಿಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ಏನೋ ನೀವು ಶೇರ್ ಮಾಡಿದ್ದೀರಾ, ಅವರಿಗೆ ನೋಡೋಕ್ಕೆ ಹೇಳಿದ್ದೀರಾ ಅಂದ್ಕೊಂಡು ಅವರು ಅದನ್ನು ಕ್ಲಿಕ್ ಮಾಡಿ 5-10 ಸೆಕೆಂಡ್ ವಿಡಿಯೋ ನೋಡಿ ಬಿಟ್ಬಿಡ್ತಾರೆ. ಹಾಗಾಗಿ ಯೂಟ್ಯೂಬ್ಗೆ ಏನು ತಿಳಿಯುತ್ತೆ ಅಂದರೆ ನಿಮ್ಮ ವಿಡಿಯೋ ಜನರಿಗೆ ಇಷ್ಟ ಆಗ್ತಿಲ್ಲ ಅಂದ್ಕೊಂಡು ಅದನ್ನು ಮುಂದೆ ಸಜೆಸ್ಟ್ ಮಾಡಲ್ಲ ಸ್ನೇಹಿತರೆ. ಹೆಚ್ಚು ಜನರ ಮುಂದೆ ವಿಡಿಯೋ ಹೋಗಲ್ಲ, ಹಾಗಾಗಿ ವಿಡಿಯೋ ಮೇಲೆ ವ್ಯೂಸ್ ಬರೋದು ನಿಂತು ಬಿಡುತ್ತೆ. 10-20 ವ್ಯೂಸ್ಗಿಂತ ಜಾಸ್ತಿ ವ್ಯೂಸ್ ಬರಲ್ಲ. ಅದೇ ಸರಿಯಾದ ವ್ಯಕ್ತಿ ಹತ್ರ ಅಂದರೆ ಆ ವಿಡಿಯೋ ಹುಡುಕ್ತಿರೋ ವ್ಯಕ್ತಿ ಹತ್ರ ಹೋದರೆ ಅವರು ಪೂರ್ತಿ ನೋಡ್ತಾರೆ, ಆ ವಿಡಿಯೋ ಪೂರ್ತಿ ನೋಡ್ತಾರೆ ಸ್ನೇಹಿತರೆ. ಯಾಕಂದರೆ ಆ ವ್ಯಕ್ತಿಗೆ ಆ ವಿಷಯದ ಬಗ್ಗೆ ತಿಳಿಯಬೇಕಾಗಿತ್ತು, ಸೊ ಆ ವಿಡಿಯೋ ಪೂರ್ತಿ ನೋಡ್ತಾರೆ. ಹೆಚ್ಚು ಹೊತ್ತು ನೋಡಿದಷ್ಟು ವಿಡಿಯೋ ವೈರಲ್ ಆಗುತ್ತೆ. ಅದಕ್ಕಾಗಿಯೇ ಸರಿಯಾದ ಜನರ ಹತ್ರ ನಮ್ಮ ವಿಡಿಯೋ ಹೋಗಬೇಕು, ಆ ವಿಡಿಯೋ ಅವರು ನೋಡಬೇಕು ಅಂದರೆ ಈ ಸೆಟ್ಟಿಂಗ್ಸ್ ನೀವು ಮಾಡಲೇಬೇಕು. ಸೊ ಬನ್ನಿ ಆ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ, ಅದನ್ನು ಮಾಡೋದು ಹೇಗೆ ನೋಡೋಣ ಸ್ನೇಹಿತರೆ. ಸೊ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ, ಅದರ ಪ್ರಕಾರ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಮೊಬೈಲನ್ನು ಉದ್ದ ಹಿಡ್ಕೊಂಡು ಯೂಟ್ಯೂಬ್ನಲ್ಲಿ ಫುಲ್ ಸ್ಕ್ರೀನ್ ಮಾಡಿ ಈ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಅಡ್ಡ ತೋರಿಸ್ತಿದ್ದೀನಿ, ನೀವು ಉದ್ದ ಹಿಡ್ಕೊಂಡು ಫುಲ್ ಸ್ಕ್ರೀನ್ ಮಾಡಿ ಈ ವಿಡಿಯೋ ನೋಡಿ. ಸೊ ಫಸ್ಟ್ ಈ ಸೆಟ್ಟಿಂಗ್ ಮಾಡಲಿಕ್ಕೆ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಚಾನಲನ್ನು ಬ್ರೌಸರಲ್ಲಿ ಓಪನ್ ಮಾಡಬೇಕು. ನಾನು ಇಲ್ಲಿ ಫೈರ್ಫಾಕ್ಸ್ ಅನ್ನೋ ಬ್ರೌಸರ್ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ರೋಮ್ ಇರ್ಬೋದು, ಸೊ ನೀವು ಕ್ರೋಮ್ ಕೂಡ ಯೂಸ್ ಮಾಡ್ಬೋದು. ಇದು YT ಸ್ಟುಡಿಯೋ ಆ್ಯಪಲ್ಲಿ, ಯೂಟ್ಯೂಬ್ ಆ್ಯಪ್ ಆಗಲಿ ಅಥವಾ YT ಸ್ಟುಡಿಯೋದಲ್ಲಿ ಆಗಲ್ಲ. ನೀವು ಕ್ರೋಮ್ ಬ್ರೌಸರಲ್ಲಿ ಅಥವಾ ಫೈರ್ಫಾಕ್ಸ್ ಬ್ರೌಸರಲ್ಲಿ ಇದನ್ನು ನಿಮ್ಮ ಚಾನಲನ್ನು ಲಾಗಿನ್ ಮಾಡ್ಕೋಬೇಕು. YT ಸ್ಟುಡಿಯೋ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಫೈರ್ಫಾಕ್ಸ್ನಲ್ಲಿ ಓಪನ್ ಮಾಡ್ತೀನಿ. ನೀವು ಕೂಡ ಈ ಬ್ರೌಸರನ್ನು ನಿಮ್ಮ ಇದರಲ್ಲಿ ಓಪನ್ ಮಾಡಿ, ಚಾನಲನ್ನು studio.youtube.com ನಿಮ್ಮ ಚಾನಲ್ ಲಾಗಿನ್ ಮಾಡಿಕೊಂಡು ಇಲ್ಲಿ ಆ ಸೆಟ್ಟಿಂಗ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಸೆಟ್ಟಿಂಗ್ ನೀವು ಬ್ರೌಸರಲ್ಲೇ ಮಾಡಲಿಕ್ಕೆ ಸಾಧ್ಯ, ಅದರ್ವೈಸ್ ನೀವು ಅದನ್ನು YT ಸ್ಟುಡಿಯೋ ಆಗಲಿ ಆ್ಯಪಲ್ಲಿ ಮಾಡಲಿಕ್ಕೆ ಆಗಲ್ಲ. ಸೊ ಈ ಸೆಟ್ಟಿಂಗ್ ಮಾಡಬೇಕು ಅಂದರೆ ಈ ರೀತಿ ನೀವು ಚಾನಲ್ ಓಪನ್ ಮಾಡ್ತೀರಾ. ಚಾನಲ್ ಓಪನ್ ಮಾಡಿದ ಮೇಲೆ ಈ ರೀತಿ ನಿಮ್ಗೆ ಕಾಣುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಿರ್ಬೋದು ನಿಮಗೆ ಒಂದು ಚಿಕ್ಕ ಬಟನ್ ಇದೆ, ಸೆಟ್ಟಿಂಗ್ ಅಂತ. ಇಲ್ಲಿ ಕೆಳಗಡೆ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೊಂದು ಪಾಪಪ್ ಓಪನ್ ಆಗಿ ಈ ರೀತಿ ಕಾಣುತ್ತೆ. ಇಲ್ಲಿ ಜನರಲ್ ಅಂತ ಇರುತ್ತೆ. ಜನರಲ್ ಕೆಳಗಡೆ ನೋಡಿ ಚಾನಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಬೇಸಿಕ್ ಇನ್ಫಾರ್ಮೇಷನ್, ಅಡ್ವಾನ್ಸ್ ಸೆಟ್ಟಿಂಗ್ಸ್, ಆಮೇಲೆ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇರುತ್ತೆ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಮೇಲೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಕಂಟ್ರಿ ಆಫ್ ರೆಸಿಡೆನ್ಸ್ ಇದೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಇದು ಕೂಡ ನೀವು ಮಾಡಿ. ಆಮೇಲೆ ಇಲ್ಲಿ ಕೀವರ್ಡ್ಸ್ ಅಂತ ಇದೆ ನೋಡಿ. ಕೀವರ್ಡ್ಸ್ನಲ್ಲಿ ನಿಮ್ಮ ಚಾನಲ್ ಯಾವ ಟಾಪಿಕ್ ಮೇಲಿದೆ, ನೀವು ಏನು ಟಾಪಿಕ್ ನಿಮ್ಮ ಚಾನಲ್ನಲ್ಲಿ ಕವರ್ ಮಾಡಿ ವಿಡಿಯೋಸ್ ಮಾಡ್ತಿದ್ದೀರಾ ಅದೆಲ್ಲ ಇಲ್ಲಿ ಬರೆದು ಹಾಕಬೇಕು ಸ್ನೇಹಿತರೆ. ಫಸ್ಟಲ್ಲಿ ನಿಮ್ಮ ಚಾನಲ್ ಹೆಸರು ಹಾಕಬೇಕು. ನೀವು ನೋಡಿ ಕನ್ನಡ ಕ್ರಿಯೇಟರ್ ಗೈಡ್, ಹೌ ಟು KCG ಚಾನಲ್, ಕನ್ನಡ ಯೂಟ್ಯೂಬರ್ ಅಂತ ಹಾಕಿದ್ದೀನಿ, ಚಾನಲ್ ಹೌ ಟು ಗ್ರೋ.
ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಕನ್ನಡದಲ್ಲಿಯೂ ಹಾಕಿದ್ದೀನಿ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಕೊಡ್ತಿದ್ದೀನಿ. ಆ್ಯಡ್ಸನ್ಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ಸೊಲ್ಯೂಷನ್ ಅಂತ ಹಾಕಿದ್ದೀನಿ, ಮಾನಿಟೈಸೇಷನ್ ಸ್ಟ್ರಾಟಜಿ, ಈ ರೀತಿ ಕೀವರ್ಡ್ಸ್ ಹಾಕಬೇಕು. ಸೊ ಕೀವರ್ಡ್ಸ್ ಹಾಕಿದರೆ ಈ ರೀತಿ ಯಾರಾದರೂ ಹುಡುಕ್ತಿದ್ರೆ ನಿಮ್ಮ ಚಾನಲ್ ಅವ್ರ ಹತ್ರ ಸಜೆಸ್ಟ್ ಆಗುತ್ತೆ ಸ್ನೇಹಿತರೆ. ಇದು ಫಸ್ಟ್ ಸೆಟ್ಟಿಂಗ್. ಸೊ ಈ ಸೆಟ್ಟಿಂಗನ್ನು ನೀವು ಮಾಡಲೇಬೇಕು, ಇದು ನೀವು ಕಂಪಲ್ಸರಿ ಮಾಡಿ ಸ್ನೇಹಿತರೆ. ಓಕೆ, ಆಮೇಲೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ನೋಡಿ. ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಈಗ ಚಾನಲ್ ಆದಮೇಲೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ಅಲ್ಲ, ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ನಲ್ಲಿ ಓಕೆ, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆ. ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಇಲ್ಲಿ ಕೆಟಗರಿ ಅಂತ ಇದೆ ನೋಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಕೆಟಗರಿ ಅಂತ ಇದೆ. ಸೊ ಕೆಟಗರಿಯಲ್ಲಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇಲ್ಲಿ ಚೂಸ್ ಮಾಡಿಕೊಂಡು ನಾನು ಟೆಕ್ನಿಕಲ್ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಹಾಗಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾನು ಇಲ್ಲಿ ಚೂಸ್ ಮಾಡಿದ್ದೀನಿ. ಸೊ ನಿಮ್ಮ ಪ್ರಕಾರ ಈ ಡ್ರಾಪ್ ಡೌನ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ಯಾವುದ್ರ ಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಯಾವುದಾದ್ರೂ ಒಂದು ಈ ಕೆಟಗರಿನ ಸೆಲೆಕ್ಟ್ ಮಾಡಲೇಬೇಕು. ನೀವು ಈ 15 ಕೆಟಗರೀಸ್ ಏನು ತೋರಿಸ್ತಾ ಇದೆ, ಈ 15 ಕೆಟಗರಿಯಲ್ಲಿ ಒಂದು ನಿಮ್ಮ ಚಾನಲ್ ಆ ಕೆಟಗರಿಯಲ್ಲಿ ಬಂದೇ ಬರುತ್ತೆ. ಇದರಲ್ಲಿ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಲೇಬೇಕು ನೀವು, ಆಗ ಮಾತ್ರ ಕೆಟಗರಿ ಪ್ರಕಾರ ಅವರಿಗೆ ಈ ವಿಡಿಯೋ ಸಜೆಸ್ಟ್ ಆಗ್ತಾ ಇರುತ್ತೆ. ಈ ಕೆಟಗರಿ ನೀವು ಕಂಪಲ್ಸರಿ ಸೆಲೆಕ್ಟ್ ಮಾಡಿ. ಸೊ 2 ಸೆಟ್ಟಿಂಗ್ ಇದಾಯಿತು. ಸೆಟ್ಟಿಂಗ್ ಈ 2 ಮಾಡಿದ ಮೇಲೆ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗೇನೂ ನಾನು ಚೇಂಜಸ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಸೇವ್ ಕಾಣ್ತಾ ಇಲ್ಲ. ಸೊ ನಾನು ಕ್ಲೋಸ್ ಮಾಡ್ತೀನಿ. ನಿಮ್ಮ ಚೇಂಜಸ್ ಮಾಡಿದರೆ ಅಲ್ಲಿ ಸೇವ್ ಅಂತ ಬರುತ್ತೆ, ಆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಇಲ್ಲಿ ನೋಡಿ ಸೈಡ್ನಲ್ಲಿ ಇಲ್ಲಿ ಒಂದು 3 ಲೈನ್ಸ್ ಕಾಣ್ತಿದೆ. ಇಲ್ಲಿ ಮೇಲ್ಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಸ್ಟಮೈಸೇಷನ್ ಅಂತ ಬರುತ್ತೆ. ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ನೋಡಿ ಚಾನಲ್ ಕಸ್ಟಮೈಸೇಷನ್ ಅಂತ ಬಂತು. ಸೊ ಚಾನಲ್ ಕಸ್ಟಮೈಸೇಷನ್ನಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಈ ಬೇಸಿಕ್ ಇನ್ಫಾರ್ಮೇಷನ್ನಲ್ಲಿ ಇಲ್ಲಿ ಚಾನಲ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ ಇಲ್ಲಿ. ಸೊ ಇದರಲ್ಲಿ ಚಾನಲ್ ಯಾವುದ್ರ ಪ್ರಕಾರ ನೀವು ಏನು ವಿಡಿಯೋಸ್ ಹಾಕ್ತಿದ್ದೀರಾ ಅದನ್ನು ಹೇಳಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು ಸ್ನೇಹಿತರೆ. ಅದರ ಜೊತೆ ಕೆಲವೊಂದಿಷ್ಟು ಕೀವರ್ಡ್ಸ್ ಕೂಡ ಇದರಲ್ಲಿ ಬರಬೇಕು. ಸೊ ಈ ರೀತಿ ಡಿಸ್ಕ್ರಿಪ್ಷನ್ ಒಳ್ಳೆ ರೀತಿಯಲ್ಲಿ ನೀವೇನು ವಿಡಿಯೋ ಮಾಡ್ತಿದ್ದೀರಾ, ಯಾವ ಚಾನಲ್ ನೀವು ಮಾಡಿದ್ದೀರಾ, ಏನು ಚಾನಲ್ ಮೇಲೆ ವಿಡಿಯೋಸ್ ಹಾಕ್ತಿದ್ದೀರಾ, ಇದೆಲ್ಲ ಡೀಟೇಲಾಗಿ ಬರೆದುಬಿಟ್ಟು ಇಲ್ಲಿ ನೀವು ಹಾಕಬೇಕು. ಡಿಸ್ಕ್ರಿಪ್ಷನ್ ಹಾಕೋದು ಕೂಡ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಇದು ಕೂಡ ಚಾನಲ್ ಮಾನಿಟೈಸೇಷನ್ ಮಾಡುವಾಗ ಚೆಕ್ ಮಾಡ್ತಾರೆ. ಇದು ಕೂಡ ಚೆಕ್ ಮಾಡ್ತಾರೆ ಅವರು, ನೀವು ಏನು ಕಂಟೆಂಟ್ ಹಾಕ್ತಿದ್ದೀರಾ, ಚಾನಲ್ ಥೀಮ್ ಕ್ಲಿಯರ್ ಆಗುತ್ತೆ ಇದರಿಂದ. ಸೊ ಇದು ನೀವು ಮಾಡಬೇಕು ಸ್ನೇಹಿತರೆ. ಇದರಿಂದ ಚಾನಲ್ ಪ್ರೊಫೆಷ್ನಲ್ ಅನಿಸುತ್ತೆ. ಆಮೇಲೆ ಲೇಔಟ್ ಕೂಡ ನೀವು ಮಾಡಬೇಕು. ಇದು 4th ಸೆಟ್ಟಿಂಗ್, ಇದು ಬೋನಸ್ ಸೆಟ್ಟಿಂಗ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಮೇಲೆ ನೋಡಿ ವಿಡಿಯೋ ಸ್ಪಾಟ್ಲೈಟ್ ಅಂತ ಇದೆ. ಇದ್ರ ಒಳಗಡೆ ಒಂದು 2 ವಿಡಿಯೋ ಹಾಕಬೇಕು ಅಂತ ಇರುತ್ತೆ. ಇಲ್ಲಿ ಬಟನ್ ಕಾಣ್ತಾ ಇಲ್ಲ, ಇಲ್ಲಿ ಒಂದು ಸ್ವಲ್ಪ ಟಚ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಟಚ್ ಮಾಡಿದರೆ ಅದು ಬರುತ್ತೆ. ಇಲ್ಲಿ 3 ಡಾಟ್ ಇರುತ್ತೆ, ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ನೀವು ಟಚ್ ಮಾಡಿದರೆ ಅದು ಕಾಣುತ್ತೆ, ಇಲ್ಲಿ ನೋಡ್ಬೋದು. ಸೊ ಚೇಂಜ್ ವಿಡಿಯೋ ಅಂತ ಇರುತ್ತೆ, ಇಲ್ಲಿ ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಆ್ಯಡ್ ವಿಡಿಯೋ ಅಂತ ಬರುತ್ತೆ, ಆ್ಯಡ್ ವಿಡಿಯೋ ಮಾಡಿ. ಇಲ್ಲಿ ಒಂದು ನಿಮಗೆ ಯಾವುದು ಇಷ್ಟನೋ ಆ ವಿಡಿಯೋನ ಇಲ್ಲಿ ಹಾಕಬೇಕು. ಸೊ ಕೆಳಗಡೆನೂ ಅದೇ ರೀತಿ ಇರುತ್ತೆ. ನಾನು 2 ಕೂಡ ಚಾನಲ್ ಟ್ರೈಲರ್ ಕೂಡ ಅದೇ ಹಾಕಿದ್ದೀನಿ, ಫ್ಯೂಚರ್ ವಿಡಿಯೋ ಕೂಡ ಅದೇ ಹಾಕಿದ್ದೀನಿ. ಸೊ ನೀವು 2 ಬೇಕು ಅಂದರೆ 2 ಸೆಟ್ ಮಾಡ್ಬೋದು, ಇಲ್ಲ ಬೇರೆ ಬೇರೆ ಸೆಟ್ ಮಾಡಬೇಕು ಅಂದರೆ ಬೇರೆ ಬೇರೆ ಸೆಟ್ ಮಾಡ್ಬೋದು. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಚಾನಲ್ ಸೆಟ್ಟಿಂಗ್ ಮಾಡ್ಕೋಬೇಕು ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇವೆಲ್ಲ ಆಗಿವೆ, ಇದನ್ನು ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಚಾನಲ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲ ಸೆಟ್ಟಿಂಗ್ ಮಾಡಿದರೂ ಗ್ರೋ ಆಗುತ್ತೆ ಅಂತ ಇರಲ್ಲ. ನೀವು ಮಾಡೋ ಕೆಲಸ ಸರಿಯಾಗಿ ನೀಟಾಗಿ ಚಾನಲ್ ಡಿಸ್ಕ್ರಿಪ್ಷನ್ನು ಇದೆಲ್ಲ ಹಾಕಿದ ಮೇಲೆ ನಿಮ್ಮ ವಿಡಿಯೋದ ಪ್ರಕಾರ ಅದಕ್ಕೆ ಟೈಟಲ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಹ್ಯಾಶ್ಟ್ಯಾಗ್ಸ್ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು, ಆಮೇಲೆ ಥಂಬ್ನೇಲ್ ಹಾಕಬೇಕು. ಇದೆಲ್ಲ ಕೂಡ ನೀವು ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಇದನ್ನು ನೀವು 5 ರಿಂದ 6 ತಿಂಗಳು ಅಟ್ಲೀಸ್ಟ್ ಡೈಲಿ ಒಂದು ವಿಡಿಯೋ ಹಾಕ್ತಾ ಈ ಕೆಲಸ ಮಾಡ್ತಾ ಹೋದರೆ ಚಾನಲ್ ಡೆಫಿನೆಟ್ಲಿ ಗ್ರೋ ಆಗುತ್ತೆ. ಸೊ ಮಾಡೋ ಕೆಲಸ ನೀಟಾಗಿ ಕರೆಕ್ಟಾಗಿ ನೀವು ಮಾಡಿದರೆ ಇದು ಚಾನಲ್ ಗ್ರೋ ಆಗುತ್ತೆ. ಇದೆಲ್ಲ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇರ್ಬೋದಲ್ಲ. ಸೊ ಹಾಗಾಗಿ ನೀವು ಇದನ್ನೆಲ್ಲ ಸರಿಯಾಗಿ ಮಾಡಿ, ನಿಮ್ಮ ಚಾನಲ್ನೂ ಕೂಡ ಡೆಫಿನೆಟ್ಲಿ ಗ್ರೋ ಆಗುತ್ತೆ. ಸೊ ಸ್ನೇಹಿತರೆ, ಸೆಟ್ಟಿಂಗ್ಸ್ ಮಾಡಿಕೊಂಡು ಏನಾದರೂ ಇದ್ದರೆ, ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಇಲ್ಲಿ ನನ್ನ ಚಾನಲ್ ಮೇಲೆ ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಬೋದು. ಯೂಟ್ಯೂಬ್ನಲ್ಲಿ ಸಮಸ್ಯೆನ ಮಾನಿಟೈಸೇಷನಲ್ಲಿ ಮಾಡಬೇಕಾ, ಇದು ಏನಾದರೂ ಬೇಕು ಅಂದರೆ ನಂಬರ್ ತೊಗೊಳ್ಳಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಒಂದು ಪಕ್ಕದಲ್ಲಿ ಗಂಟೆ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.